ಆನ್ ದ ವೇ ಹೋಗುವಾಗ ಇಲ್ಲಿ ತಿನ್ಕೊಂಡು ಹೋಗಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಹಾಲಕ್ಷ್ಮಿ SM ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಹಾಗೆ ನಂದು ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು, ಹಾಗಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅರ್ಜೆಂಟಿಗೆ ಹೆಲ್ಮೆಟು ಅಷ್ಟೇ, ಒಂದು ಹೆಲ್ಮೆಟ್ ಇತ್ತು, ಆದರೂ ಕೂಡ ಅದಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಹೊಸದೊಂದು ಹೆಲ್ಮೆಟ್ನ ತಗೊಂಡು ಹೊರಟ್ವಿ. ಆಲ್ರೆಡಿ ಟೈಮ್ ಬ್ಯಾಂಗ್ಳೂರಲ್ಲೇ 12 o'clock ಆಗಿತ್ತು. ಸೊ ಸೈಟ್ ವಿಸಿಟ್ ಮಾಡಬೇಕಿತ್ತು. ಸೊ ಆನ್ ದ ವೇ, ಸೊ ನಂದು ನನ್ನ ಫ್ರೆಂಡ್ದು ಒಂದೇ ಫೀಲ್ಡ್ ಆಗಿರೋದ್ರಿಂದ ಆನ್ ದ ವೇ ಹೋಗುವಾಗ ಅಲ್ಲಿ ವರ್ಕ್ ಇತ್ತು. ಸೊ ಮುಗಿಸ್ಕೊಂಡು ಹಾಗೆ ಮೈಸೂರಿಗೆ ಹೊರಟೋದ್ವಿ. ಹಾಗೆಯೇ ಆನ್ ದ ವೇ ಹೋಗುವಾಗ ಬಿಡದಿ ಮೇಲೇ ಹೋಗಬೇಕಲ್ವ. ಸೊ ಹಾಗಾಗಿ ಬಿಡದಿ ತಟ್ಟೆ ಇಡ್ಲಿ ಫೇಮಸ್, ಹಾಗಾಗಿ ತಟ್ಟೆ ಇಡ್ಲಿನ ತಿನ್ಕೊಂಡು ಬಿಸಿ ಬಿಸಿ ಕಾಫಿನ ಕುಡ್ಕೊಂಡು ಆಮೇಲೆ ಹೊರಟ್ವಿ. ಅದು ಸ್ವಲ್ಪ ನಾಚಿಕೆ ನಿಮಗೆಲ್ಲ ವಿಡಿಯೋ ಮಾಡಲಿಕ್ಕೆಲ್ಲ ಪಾಸ್ ಆಗಿದ್ರೆ ಹೌದಾ? ಸೊ ಯಾರಾದರೂ ಇಡ್ಲಿ ತಿನ್ನೋರಿದ್ರೆ, ಇಡ್ಲಿ ಇಷ್ಟಪಡೋರಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಿಡದಿಲ್ಲಿ ಇಳ್ಕೊಂಡು ಆನ್ ದ ವೇ ಹೋಗುವಾಗ ಇಲ್ಲಿ ತಿನ್ಕೊಂಡು ಹೋಗಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಎಲ್ಲೇ ಹೋದರೂ ಹಾಗೆಯೇ ಇನ್ನು ನಾವು ರೀಚ್ ಆಗೋ ಅಷ್ಟರಲ್ಲೇ ಲೇಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗಬೇಕು ಅಂತಲೇ ಇಳ್ಕೊಂಡ್ವಿ. ಇವಾಗ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಏನೋ. ಅದು ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಲಾಂಗ್ ರೂಟ್ ಆಗುತ್ತೆ, ಹಾಗಾಗಿ ಸೊ ನೋಡಬೇಕು ಗೈಸ್. ತುಂಬಾ ಬಿಸಿಲಿದೆ. ಈ ಬಿಸಿಲಲ್ಲಿ ಅದು ಹೋಗ್ತಾ ಇದ್ದೀವಿ. ಸೊ ನೋಡೋಣ.
ಯಾರಾದರೂ ಮೈಸೂರಿಗೆ ಬಂದರೆ ಮಿಸ್ ಮಾಡ್ದಿರಾ ಬನ್ನಿ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಏನಂತಂದರೆ ಫಿಶ್ ಅಕ್ವೇರಿಯಮ್ ಇಲ್ಲಿ ನಿಮಗೆ ಬರೀ ಫಿಶ್ ಅಕ್ವೇರಿಯಮ್ಗೆ ಅಷ್ಟೇ ಹೋಗ್ತೀನಿ ಅನ್ನೋದಾದರೆ 330 ರುಪೀಸ್ ಆಗುತ್ತೆ. ಅದೇ 350 ರುಪೀಸ್ ಆಗುತ್ತೆ. ಅದೇ ನೀವು 3 ಕಾಂಬೋ ಅಲ್ಲಿ ತೊಗೊಂಡ್ರೆ 550 ರುಪೀಸ್ ಆಗುತ್ತೆ. ಅದು ಯಾವ್ಯಾವುದು ಅಂತಂದರೆ ಒಂದು ಮಿರರ್ ಮೇಜ್ ಮತ್ತು ಸ್ನೋ ಸಿಟಿ ಹಾಗೆ ಫಿಶ್ ಅಕ್ವೇರಿಯಮ್ದು ಇದೊಂದು ಟೋಟಲ್ 3ಗೂ ಸೇರಿ ನಾವು ಒಬ್ಬರಿಗೆ 550 ರುಪೀಸ್ ಆಯಿತು. ಹಾಗೆಯೇ ಇಬ್ಬರು ಸೇರಿಸಿ 1100 ರುಪೀಸ್ ಆಯಿತು. ಫಸ್ಟು ನಾವು ಇಲ್ಲಿ ಫಿಶ್ ಅಕ್ವೇರಿಯಮ್ ಏನಿದೆ ಅದನ್ನು ನೋಡ್ಕೊಂಡು ಆದಮೇಲೆ 4 o'clockಗೆ ನಮಗೆ 5 to 6 ಒಂದು ಮತ್ತು 4 to 5 ಒಂದು ಆ ಸೆಷನಲ್ಲಿ ಸ್ನೋ ಸಿಟಿ ಇರುತ್ತೆ. ಸೊ ಫಸ್ಟ್ ಇದನ್ನು ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬೇಗ ಇದನ್ನ ಕವರ್ ಮಾಡಿದ್ವಿ. ಯಾಕಂತಂದರೆ ಆಲ್ರೆಡಿ ನಾವು ಮೈಸೂರಿಗೆ ಬಂದಿದ್ದೆ ಲೇಟಾಗಿದ್ದು ಮತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಹಾಗಾಗಿ ಇರೋ ಒಂದು ಗ್ಯಾಪಲ್ಲೇ ಎಷ್ಟೆಷ್ಟು ಪ್ಲೇಸಸ್ನ about words, but it sounds like you're. ಸೊ ಇವಾಗ ನೀವು ನೋಡ್ತಾ ಇರುವಂಥ ಫಿಶ್ ಬಂದು ಸಿಚ್ಲಿಡ್ ಫಿಶ್ ಅಂತ. ಹಾಗೆಯೇ ಇಷ್ಟೊತ್ತು ನಾನು ವಿಡಿಯೋ ಮಾಡಿದ್ದು ರೆಕಾರ್ಡೇ ಆಗಿಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದಾಗ ನನ್ನ ರಿಯಾಕ್ಷನ್ ನೋಡಿ ಹೇಗಿದೆ. ನಿಜವಾಗ್ಲೂ ರೆಕಾರ್ಡ್ ಆಗಿಲ್ವ ಅಂತ ಕೇಳ್ತಾ ಇದ್ದೆ ನಾನು. ತುಂಬ ವಿಡಿಯೋಸಲ್ಲಿ ಯಾಕೋ ಗೊತ್ತಿಲ್ಲ ಇದೇ ಥರನೇ ಆಗ್ತಿದೆ. ಮೈಕ್ ಆನ್ ಆದರೂ ಕೂಡ ಒಮ್ಮೊಮ್ಮೆ ಅದು ಗೊತ್ತೇ ಆಗ್ತಿಲ್ಲ ನಮಗೆ, ಸರಿಯಾಗಿ ರೆಕಾರ್ಡೇ ಆಗ್ತಿರಲ್ಲ. ಹಾಗಾಗಿ ಪದೇ ಇದೇ ಥರನೇ ಅಲ್ಲೆಲ್ಲ ಎಷ್ಟೊಂದು ಮಾತಾಡಿದರೂ ಕೂಡ ಮತ್ತೆ ಅಗೇನ್ ವಾಯ್ಸ್ ಓವರ್ ಕೊಡೋ ಥರನೇ ಆಗ್ತಿದೆ. ಅದೊಂದು ತುಂಬ ಬೇಜಾರು ನನಗೆ. ಸೊ ಆದಷ್ಟು ಬೇಗ ಮೈಕ್ ಒಂದು ಚೇಂಜ್ ಮಾಡಬೇಕು ಗೈಸ್. ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ ಸೇಮ್ ಟು ಸೇಮ್ ಫಿಶಸ್ಸೇ ನಮ್ಮ ಬರ್ಡೇಗೆ ಅಂತ ಹೇಳಿ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದರು. ಫಿಶ್ ಪ್ಲಸ್ ಮತ್ತು ಅಕ್ವೇರಿಯಮ್ ಸೇರಿಸ್ತೀನಿ. ಸೊ ಅದು ನಾನು ವರ್ಕ್ ಮೇಲೆ ಮನೇಲಿ ಇರ್ತಾ ಇರಲಿಲ್ಲ, ಹಾಗಾಗಿ ಸರಿಯಾಗಿ ಅದನ್ನು ನೋಡ್ಕೊಳಕ್ಕಾಗ್ದಿರ ಆ ಫಿಶ್ ಎಲ್ಲ ಸತ್ತೋಯ್ತು. ಸ್ವಲ್ಪ ಬೇಜಾರಿದೆ. ಹಾಗೆಯೇ ಈ ಒಂದು ಫಿಶಸ್ ನೋಡಿದ್ಮೇಲೆ ನನಗೆ ಒಂದು ನೆನಪಾಯಿತು ನನಗೆ.
ಒಮ್ಮೆ ಏನಾದರೂ ನೀವು ಇಲ್ಲಿಗೆ ಬಂದರೆ ಬಿಟ್ಟು ಹೋಗೋಕೆ ನಿಮಗೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಇದನ್ನು ನೋಡಿದ್ಮೇಲೆ ನನಗೆ ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇನಂತಂದರೆ ಇಲ್ಲಿ ಫಿಶ್ಶು ಜಾಸ್ತಿ ಇದೆ, ಅದ್ರ ಪಕ್ಕದಲ್ಲೇ ಫಿಶಸ್ ಕಡಿಮೆ ಇದೆ, ಏನಕ್ಕೆ ಅನ್ನೋದು ಡೌಟ್ ಸ್ಟಾರ್ಟ್ ಆಯಿತು. ಅದೇ ಕ್ವೆಶನ್ನ ನಾನು ನಿಮಗೂ ಕೇಳ್ತೀನಿ. ಇದಕ್ಕೆ ಆನ್ಸರ್ ಮಾಡಿದವ್ರಿಗೆ ಒಂದು ಬೆಸ್ಟ್ ಗಿಫ್ಟನ್ನ ನಾನು ಕಳಿಸ್ತೀನಿ. ಯಾರು ಕರೆಕ್ಟ್ ಆನ್ಸರ್ಸ್ ಮಾಡ್ತೀರೋ ಅವ್ರಿಗೆ 5 ಜನಕ್ಕೆ ನನ್ನ ಕಡೆಯಿಂದ ಗಿಫ್ಟನ್ನ ಕಳಿಸ್ತೀನಿ. ಇದಕ್ಕೆ ಆನ್ಸರ್ನ ನೆಕ್ಸ್ಟ್ ಒಂದು ವ್ಲಾಗ್ ಏನು ಅಪ್ಲೋಡ್ ಮಾಡ್ತೀನೋ ಆವಾಗ ಹೇಳ್ತೀನಿ. ಸೊ ಗಾಯ್ಸ್, ಇದನ್ನು ನೋಡಿದ್ಮೇಲಂತೂ ಒಂದು ಸೈಡ್ ರಪ್ ಅಂತ ಸ್ವರ್ಗಕ್ಕೆ ಹೋಗಿ ಬಂದಂಗಾಯ್ತು. ಏನಕ್ಕೆ ಅಂತಂದರೆ ನೋಡಿ ಆ ಒಂದು ಫಿಶ್ ಅಕ್ವೇರಿಯಂ ಯಾವ ರೀತಿ ಅವರು ಮಾಡಿದ್ದಾರೆ, ಹಾಗೆ ಎಲ್ಲ ಥರದ ಫಿಶಸ್ನ ಇದರಲ್ಲಿ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ನೋಡೋಕ್ಕಂತ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನೋಡಿ ನೀವೇನು. ಸೊ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಈ ಒಂದು ಮೈಸೂರು ಸೀರೀಸ್ 1ಅಲ್ಲಿ ಪಾರ್ಟ್ 1ಅಲ್ಲಿ ನಾನು ಈ ಒಂದು ಅಕ್ವೇರಿಯಂನ ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ಹಾಗೆ ನೆಕ್ಸ್ಟ್ ಸೀರೀಸಲ್ಲಿ ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ವೀಡಿಯೋಸು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ವೇಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಲವ್ ಯು ಆಲ್. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.